Hello everyone, dear diploma students. In this video, I am going to discuss about matrix chapter ನಲ್ಲಿ very important ಆಗಿ how to solve linear equation. ಸೊ ಲೀನಿಯರ್ ಇಕ್ವೇಷನ್ಸ್ನ ನಾವು ಹೇಗೆ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆಗಿ ಲಾಸ್ಟ್ 1, 2, 3, 4 ಇನ್ ದಿಸ್ ಚಾಪ್ಟರ್, ಎಸ್ಪೆಷಲಿ ಚಾಪ್ಟರ್ ನಂಬರ್ 1 ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಲ್ಲಿ 4 ಕ್ಲಾಸಸ್ ಕಂಪ್ಲೀಟ್ ಆಗಿದೆ. ಕ್ಲಾಸ್ 1, 2, 3, 4 1ನಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ವಿ. ಸೆಕೆಂಡ್ ಒನ್ ಅಲ್ಲಿ ಆಪರೇಷನ್ಸ್ ಆಫ್ ಮ್ಯಾಟ್ರಿಕ್ಸ್ ಬಗ್ಗೆ ಮಾತಾಡಿದ್ವಿ. ಥರ್ಡ್ ಒನ್ ಅಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸಸ್ ಡಿಸ್ಕಷನ್ ಮಾಡಿದ್ವಿ. ಅಂಡ್ ಕಮಿಂಗ್ ಟು ದ ಫೋರ್ತ್ ಒನ್, ಇನ್ ದ ಫೋರ್ತ್ ಕ್ಲಾಸ್, ದಟ್ ಈಸ್ ಡಿಟರ್ಮಿನೆಂಟ್ಸ್ ಅಟ್ ದ ಸೇಮ್ ಟೈಮ್ ಸಿಂಗುಲರ್ ಅಂಡ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರಿ ಏನಂತ ತಿಳ್ಕೊಂಡ್ವಿ. ಸೊ ಇವತ್ತಿನ ಕ್ಲಾಸಿನ ಸಿಂಗುಲರ್ ಅಂಡ್ ನಾನ್ ಸಿಂಗುಲರ್ ಮೇಲೆ 1 or 2 ಕ್ವಶನ್ ಎಕ್ಸಾಂಪಲ್ನ ಸಾಲ್ವ್ ಮಾಡಿ, ದೆನ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸೊಲ್ಯೂಷನ್ ಆಫ್ ಎ ಲೀನಿಯರ್ ಇಕ್ವೇಷನ್ಸ್ ಬೈ ಡಿಟರ್ಮಿನೆಂಟ್ಸ್ ಮೆಥಡ್ ಆರ್ ಕ್ರಾಮರ್ಸ್ ರೂಲ್ ಅಂತ ಬರುತ್ತೆ. So class number 5 is majorly depends upon Cramer's rule. So dear students, you keep in your mind. So in this rule mele I'm sure 5 marks ಅಥವಾ 6 marks ಗೆ ಒಂದು ಕ್ವೆಶ್ಚನ್ ಬರುತ್ತೆ. ಸಪೋಸ್ ಅಕಾರ್ಡಿಂಗ್ ಟು ಮಾಡೆಲ್ ಕ್ವೆಶ್ಚನ್ ಪೇಪರ್, ಸೊ ಮಾಡೆಲ್ ಕ್ವೆಶ್ಚನ್ ಪೇಪರ್ ನ ಅಬ್ಸರ್ವ್ ಮಾಡಿದ್ರೆ ಎಲ್ಲಾ ಕ್ವೆಶ್ಚನ್ ಪೇಪರ್ಗಳಲ್ಲೂ ಕೂಡ ದೇರ್ ಇಸ್ ಎ ಕ್ವೆಶ್ಚನ್ ಫಾರ್ 6 marks. ಈ ಕ್ರಾಮರ್ಸ್ ರೂಲ್ ಬಂದ್ಬಿಟ್ಟು 6 marks ಗೆ ಕೇಳುವಂತಹ ಕ್ವೆಶ್ಚನ್ ಆಗಿದೆ. ಸೊ ಲೆಟ್ ಸ್ಟಡಿ ದಿಸ್ 6 ಮಾರ್ಕ್ಸ್ ಕೂಡ ತಗೊಳ್ಬೇಕು. ಆ ಡೈರೆಕ್ಷನ್ಸ್ ಅಲ್ಲಿ ನಿಮ್ಮ ಜೊತೆ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆಗಿ ವಾಟ್ ಯು ಮೀನ್ ಬೈ ಡಿಟರ್ಮಿನೆಂಟ್ಸ್. ಬಿಫೋರ್ ದ ಡಿಟರ್ಮಿನೆಂಟ್ಸ್ ವಿ ಡಿಸ್ಕಸ್ಡ್ ಅಬೌಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಏನಂತ ತಿಳ್ಕೊಂಡ್ವಿ. ಏನು ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ದ ಸೆಟ್ ಆಫ್ ನಂಬರ್ಸ್ ಅರೇಂಜ್ಡ್ ಇನ್ ರೋಸ್ ಅಂಡ್ ಕಾಲಮ್ ಅಂಡ್ ಎನ್ಕ್ಲೋಸ್ಡ್ ಇನ್ ಎ ಬ್ರಾಕೆಟ್. ಸಪೋಸ್ ಡಿಯರ್ ಸ್ಟೂಡೆಂಟ್ಸ್, ಒಂದು ಮ್ಯಾಟ್ರಿಕ್ಸ್ ನ ಎತ್ಕೊಳ್ತೀನಿ. ಇಫ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಎ ಇಸ್ ಅ ಮ್ಯಾಟ್ರಿಕ್ಸ್. If A is a matrix 3, 6, 2, 5. So this is a matrix. Here number of rows are there, number of columns are here and enclosed in a bracket. So in this, dear students, in this case there are 2 rows into 2 columns. How many number of rows here? 2 rows idave, 2 columns idave. Correct alla? So in this 2 rows and 2 columns, which defines the size of or order of matrix. Size or order of matrix. So ನಿಮಗೆ ಎಕ್ಸ್ಪ್ರೆಷನ್ ನೋಡ್ಕೊ 2 into 2 ಇದೆ, ಇದನ್ನ ಆರ್ಡರ್ 2 ಅಂತ ಕರಿತೀವಿ. ಆರ್ಡರ್ 2, ದಟ್ಸ್ ಗೋಯಿಂಗ್ ಟು ಕಾರ್ಡ್ ಆಸ್ ಆರ್ಡರ್ 2. ಸೊ ಇನ್ ದಿಸ್ ಕೇಸ್ ನಿಮ್ಮ ಸಿಲೆಬಸ್ ಅಲ್ಲಿ ಇರುವಂತದ್ದು 2x2 ಮೇಜರ್ ಆಗಿದೆ. ಇವನ್ ಫಾರ್ ಡಿಟರ್ಮಿನೆಂಟ್ಸ್, ಸಾಲ್ವಿಂಗ್ ಡಿಟರ್ಮಿನೆಂಟ್ಸ್ ಆಫ್ 2x2 ಮ್ಯಾಟ್ರಿಕ್ಸ್, ಐ ಮೀನ್ ಆರ್ಡರ್ ಆಫ್ 2 ಅಂತ ಕರೀತಾನೆ. ಸೊ ಇನ್ ದಿಸ್ ಕ್ರೈಟೇರಿಯಾ, ಡಿಯರ್ ಫ್ರೆಂಡ್ಸ್, ಡಿಟರ್ಮಿನೆಂಟ್ಸ್ ಅಂತ ಹೇಳಿದ್ರೆ ಈಗ ಇಫ್ ಎ ಇಸ್ ಎ ಮ್ಯಾಟ್ರಿಕ್ಸ್ ಆದ್ರೆ ದೆನ್ ದ ಡಿಟರ್ಮಿನೆಂಟ್ಸ್ ವಿ ಆರ್ ಗೋಯಿಂಗ್ ಟು represent by this way. ಆಲ್ರೆಡಿ ಲಾಸ್ಟ್ ಸರ್ ಹೇಳ್ಕೊಟ್ಟಿದ್ದೀನಿ, ಡಿಟರ್ಮಿನೆಂಟ್ಸ್ ಈಗ ಬರೀತೀರಾ ಸರ್. ಹಾಗಾದ್ರೆ ಇಲ್ಲಿ ನಿಮಗೆ ಎ ಇಸ್ ಎ ಮ್ಯಾಟ್ರಿಕ್ಸ್ ಆಗಿದೆ, ಕರೆಕ್ಟ್ ರಜಾ? ದಿಸ್ ಇಸ್ ಎ ಒನ್ ಆಫ್ ದ ಮ್ಯಾಟ್ರಿಕ್ಸ್ ವೇರ್ ಎ ಇಸ್ ಎ ಮ್ಯಾಟ್ರಿಕ್ಸ್. ಇನ್ ದಿಸ್ ಮ್ಯಾಟ್ರಿಕ್ಸ್ ನಾನು ಇದನ್ನ ಡಿಟರ್ಮಿನೆಂಟ್ಸ್ ಅನ್ನು ಸಾಲ್ವ್ ಮಾಡಬೇಕಂದ್ರೆ ದೆನ್ determinant of A, if you are going to represent by this way, now this is read as determinant. Last class ಅಲ್ಲಿ ಕಲ್ತಿದೀವಿ perfect ಆಗಿ. So determinant of A will be ಏನಾಗುತ್ತೆ, same this matrix we need to represent in a determinant form. Now after this determinants can be solved, can be simplified. So ಮಾಡಿದ್ರೆ ಏನ್ ಬರುತ್ತೆ ಸರ್? ಸ್ಕೇಲಾರ್ ವ್ಯಾಲ್ಯೂ ಸಿಗುತ್ತೆ. The determinants is a scalar value obtained from a ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ದಟ್ ಇಸ್ ಅ ಡಿಟರ್ಮಿನೆಂಟ್ಸ್. ಸಿಂಪಲ್ ಕಾನ್ಸೆಪ್ಟ್, ಕರೆಕ್ಟಾ? ಅಂದ್ರೆ ಒಂದು ಸ್ಕ್ವಯರ್ ವ್ಯಾಲ್ಯೂನ ಡೆವಲಪ್ ಮಾಡಬೇಕು ಅಂತ. ಈಗ ಇದನ್ನ ಹೇಗೆ ಸಾಲ್ವ್ ಮಾಡ್ತೀವಿ? ಸೊ ಎ ಡಿಟರ್ಮಿನೆಂಟ್ ಈಕ್ವಲ್ ಟು ದ ಸಿಂಪ್ಲಿಫಿಕೇಶನ್ ಪ್ರೊಸೀಜರ್ ಈಸ್ ದ ಪ್ರಾಡಕ್ಟ್ ಆಫ್ ಪ್ರೈಮರಿ ಡಯಾಗನಲ್ ಎಲಿಮೆಂಟ್ಸ್ ಮೈನಸ್ ಪ್ರಾಡಕ್ಟ್ ಆಫ್ ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್. ನಾವು ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ರಾಡಕ್ಟ್ ಆಫ್ ಪ್ರೈಮರಿ ಡಯಾಗನಲ್ ಎಲಿಮೆಂಟ್ಸ್ ಅಂದ್ರೆ 3 into 5. ಸೊ ವಾಟ್ ಇಸ್ ಸರ್ 3 into 5? 3 5s are 15 minus 2 into 6, 2 into 6, product of secondary diagonals. Now 3 into 5 andre 15 minus 2 6 are 12. Therefore 15 minus 12, that is 3. The value of A determinant is 3 anta answer. The value of A determinant is 3. So this is the answer. ಸೊ ವಾಟ್ ಐ ಆಮ್ ಎಕ್ಸ್ಪ್ರೆಸಿಂಗ್ ಹಿಯರ್ ಈಸ್ ದಿಸ್ ಡಿಟರ್ಮಿನೆಂಟ್ಸ್ ಅಂತ ನಾವು ಹೀಗೆ ಸಿಂಪ್ಲಿಫೈ ಮಾಡ್ತೀವಿ. ಲಾಸ್ಟ್ ಕ್ಲಾಸಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ, ಜಸ್ಟ್ ಈ ವಿಡಿಯೋದಲ್ಲಿ ಜಸ್ಟ್ ಹೈಲೈಟ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಸರ್ ಲಾಸ್ಟ್ ಕ್ಲಾಸಲ್ಲಿ ಒನ್ ಮೋರ್ ವಿಡಿಯೋ ಟೈಪ್ ಸ್ಟಡಿ ಮಾಡಿದ್ವಿ. ಏನು ಸರ್ ಅದು? ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಅಥವಾ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಕಮಿಂಗ್ ಟು ದ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ಇಫ್ ಯಾವುದೇ ಒಂದು ಡಿಟರ್ಮಿನೆಂಟ್ಸ್ ಮ್ಯಾಟ್ರಿಕ್ಸ್ ಅಂತ ತಗೊಂಡ್ರೆ, ಇಫ್ ದ ಮ್ಯಾಟ್ರಿಕ್ಸ್ ದ ಡಿಟರ್ಮಿನೆಂಟ್ಸ್ ಎ ಇಸ್ ಅ ಮ್ಯಾಟ್ರಿಕ್ಸ್, ಅದಕ್ಕೆ ಡಿಟರ್ಮಿನೆಂಟ್ಸ್ ತಗೊಂಡಿದ್ದೀನಿ. ಇಫ್ ದ ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು 0 ಬಂದ್ರೆ, if the determinant of a matrix is equal to 0, then ಇಲ್ಲಿ A is a determinant of A. ಇದಕ್ಕಿಂತ ಮುಂಚೆ ಏನಿದೆ, ಅದು ಮ್ಯಾಟ್ರಿಕ್ಸ್ ಇದೆ, ಓಕೆನಾ? ಇಫ್ ದಟ್ ವ್ಯಾಲ್ಯೂ ಬಂದ್ರೆ 0 ಬಂದಿದ್ರೆ ಇಲ್ಲಿ, then A
is said to be singular matrix. If it is not equal to 0, ಏನೋ ಸಮ್ ವ್ಯಾಲ್ಯೂ ಬರುತ್ತಪ್ಪ, ನಾಟ್ ಈಕ್ವಲ್ ಟು 0 ಅಂದ್ರೆ ಮೇ ಬಿ 3 ಬಂದಿದೆ ಅಲ್ಲಿ, ದಟ್ ಈಸ್ ಆಲ್ಸೋ ನಾಟ್ ಈಕ್ವಲ್ ಟು 0. ಹಾಗಾದ್ರೆ ಎ ಏನು? ದೆನ್ ಎ ಇಸ್ ಕಾರ್ಡ್. ಇಫ್ ನಾಟ್ ಈಕ್ವಲ್ ಟು 0, then A is called non-singular matrix. Then A is called non-singular matrix. I hope you got it. ಅರ್ಥ ಆಯ್ತಲ್ಲ? ಈಕ್ವಲ್ ಟು 0 ಇದ್ರೆ ಸಿಂಗ್ಯುಲರ್, ನಾಟ್ ಈಕ್ವಲ್ ಟು 0 ಇದ್ರೆ ನಾನ್ ಸಿಂಗ್ಯುಲರ್. ಹಾಗಾದ್ರೆ ಇನ್ ದಿಸ್ ಕೇಸ್ ವಾಟ್ ಇಸ್ ಎ? I can say that is non-singular because the value of determinant is 3 ಅಲ್ವಾ? ನೆಕ್ಸ್ಟ್ ಸರ್, ಈಗ ಇದ್ರ ಮೇಲೆ ಒಂದು ಕ್ವಶನ್ ತಗೊಳ್ತೀನಿ. ಈಗ ಸಿಂಗುಲರ್ ಏನಕ್ಕೆ ಕೊಡ್ತಾನೆ ಅಂತ ಕೇಳಿದ್ರೆ ಅನ್ನೋನ್ ಫೈಂಡ್ ಮಾಡಕ್ಕೆ. ಲಾಸ್ಟ್ ವಿಡಿಯೋಸ್ ಅಲ್ಲಿ, ಲಾಸ್ಟ್ ಕ್ಲಾಸ್ ಅಲ್ಲಿ ಲಾಸ್ಟ್ 4 ಕ್ವಶನ್ಸ್ ನಾನು ಸಿಂಗುಲರ್ಸ್ ಮೇಲೆ ಸಾಲ್ವ್ ಮಾಡಿದೆ. ಒನ್ ಮೋರ್ ಕ್ವಶನ್ ತಗೊಳ್ತಾ ಇದ್ದೀನಿ. ಲೆಟ್ಸ್ ಟೇಕ್ ಎ ಕ್ವಶನ್. ಇಫ್ ಎ ಈಕ್ವಲ್ ಟು 4 2x5 is a singular matrix. Then find the value of x. Then find x. Then find the value of x. Where is x, sir? Where x is unknown here. So ಆ ಒಂದು unknown mind ಅಲ್ಲಿ ಇಟ್ಕೊಬಿಟ್ಟು we need to solve that value. So dear students, in this question observe ಮಾಡು, this A is a singular matrix. Where A is a singular matrix. A singular ಆದ್ರೆ ಏನಾಗಿರ್ಬೇಕು? Then I can say the determinant of A matrix, determinants of this given matrix is equal to 0. ಯಾಕೆ ಸರ್ ಇತ್ಯಾರ ತಗೊಳ್ತಿದ್ದೀನಿ? Because A is a singular. ನೀನು ಇಷ್ಟ ಬರಿಬೇಕ್ರ ಸರ್, ಬ್ರಾಕೆಟ್ ಒಳಗಡೆ ಅವ್ನು ಹೀಗೆ ಬರ್ಬಿಡು. ನೀನು ಆನ್ಸರ್ ಶೀಟ್ ಅಲ್ಲಿ A determinant equal to 0 ಬರೀತೀಯಾ? Then inside the bracket ಅಲ್ಲಿ because A is a singular. After this, here given in the given question, A is given. That we need to consider in the form of determinant. ಏನಾಗುತ್ತೆ? 4 2x5. The determinant equal to 0. Next proceed ಮಾಡೋಣ. Multiplication of these two. Product of primary. ಇದನ್ನ simplify ಮಾಡ್ಬೋದಲ್ಲ? Left hand side. Simplify ಮಾಡಿದ್ರೆ 4 5s are 20 minus 2 into x ಅಂದ್ರೆ 2x. That equal to 0. Now dear students, I want to take it x is outside. My aim is to find value of x. ಅಲ್ವಾ? So this I can send that side. ಏನಾಗುತ್ತೆ? 20 equal to 2x. Therefore here simple ಆಗಿ ಹೇಳೋದಾದ್ರೆ here ಏನಾಗಿದೆ? 20 equal to 2x or also 2x equal to 20. Both are same. That means 2x equal to 20 ಆದ್ರೆ x equal to 20 by 2. Therefore x equal to 2 1s are 2 10s are 20. Therefore the value of x is ಎಷ್ಟಾಯ್ತು? 10. So value of x is 10. That's it. So this is the answer. ಅವನು ಈ ಕ್ವಶನ್ ಈ ತರ ಕೇಳ್ತಾನೆ ರಜಾ, 4 marks ಕೇಳ್ತಾನೆ ಈ ಕ್ವಶನ್. So if you look at model question paper 1 according to new question paper pattern, CIE model question paper 1, if you look at that, so under that questions ಅಲ್ಲಿ ಒಂದು 4 marks question ಇದೆ. ಪಾಸ್ ಮಾಡಿಬಿಟ್ಟು ಬರ್ಕೊಳ್ಳಿ. Let me continue with the next question. Okay, fine. So model question paper 1 ಅನ್ನು ಅಬ್ಸರ್ವ್ ಮಾಡೋಣ. Model paper 1. In this model paper 1 ಅಲ್ಲಿ the question number here is for 4 marks ಇದೆ. ಎಷ್ಟು marks ಗೆ? 4 marks ಇರುವಂತಹ question. See, observe carefully. If the matrix A equal to x1 3 4 is singular, then find x. See, ಎಸ್ ಸ್ಟಾರ್ಟ್ ಮಾಡಿ ನೋಡೋಣ, ಟ್ರೈ ಮಾಡೋಣ ನೋಡೋಣ ರಜಾ. ಇದು ಕೂಡ ಏನಂತ ಹೇಳಿದ್ದೇನೆ, ವೇರ್ ಎ ಈಸ್ ಸಿಂಗುಲರ್. ಇಫ್ ಎ ಈಸ್ ಸಿಂಗುಲರ್ ಅಂದ್ರೆ ಏನರ್ಥ ಸರ್? ಬೇಗ ಹೇಳಿ ನೋಡೋಣ. ಎ ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು 0. ಎ ಡಿಟರ್ಮಿನೆಂಟ್ ಈಕ್ವಲ್ ಟು 0. ಬಿಕಾಸ್ ಯಾಕೆ ಸರ್ ಇದನ್ನು ಬರೀತೀನಿ? ಬಿಕಾಸ್ ಎ ಇಸ್ ಎ ಸಿಂಗುಲರ್ ಮ್ಯಾಟ್ರಿಕ್ಸ್ ಆರ್ ಗಿವನ್ ಮ್ಯಾಟ್ರಿಕ್ಸ್ ಇಸ್ ಎ ಸಿಂಗುಲರ್. ಇಫ್ ದಟ್ ಈಸ್ ಸಿಂಗುಲರ್, ನೆಕ್ಸ್ಟ್ ಏನ್ ಮಾಡ್ಬೋದು ಸರ್ ನಾನು? A determinant equal to 0. The given matrix write with respect to determinant structure x1 3 4. The determinant equal to 0.
If it is in a determinate structure, then I can simplify. How to simplify? The product of primary diagonal elements 4 into x minus 3 into 1. The product of primary diagonals minus second product of secondary diagonals. That equal to ಏನಿದೆ ಸರ್ ಇಲ್ಲಿ? Equation is 0. Next ಏನಾಯ್ತು? 4 into x is 4x minus 3 ones are 3. 3 ones are 3. That equal to 0. Next, if you send minus 3 ಆಯ್ತಾ ಇದು? 3 ones are 3. If you send that side, 4x equal to 3 ಆ ಕಡೆ ಬಂದಾಗ ಪ್ಲಸ್ 3 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಲಾಸ್ಟ್, ದಟ್ ಈಸ್ 4x equal to 3 ಆರ್ ಐ ವಾಂಟ್ ಓನ್ಲಿ x. ಇವೆರಡರ ಮಧ್ಯೆ ಇಂಟು ಇದೆ, 4 into x ಅಲ್ವಾ, ಹಾಗಾಗಿ x ಇಲ್ಲೇ ಬರೆದ್ರೆ 3/4. 3/4 is the result. That is the value of x. This is for 4 marks as a simple concept. Hope you can answer. ಸೊ ಈ ತರಹ ಸಿಂಗುಲರ್ ಮೇಲೆ ಲಾಸ್ಟ್ ಕ್ಲಾಸಲ್ಲೂ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಡಿಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಥಿಯರಿ ಕೊಟ್ಟಿದ್ದೆ ಸಿಂಗುಲರ್ ಮ್ಯಾಟ್ರಿಕ್ಸ್ ಮೇಲೆ. ಈ ವಿಡಿಯೋದಲ್ಲಿ ಜಸ್ಟ್ ಐ ಗಿವನ್ ಇನ್ಫಾರ್ಮೇಶನ್ ಅಂಡ್ ಆಲ್ಸೋ ಸಾಲ್ವ್ಡ್ 2 questions based on this. Next, let me continue with next very important topic for 6 marks. ಈಗ ಹೇಳ್ಕೊಡೋದು 6 marks ಟಾಪಿಕ್ ಆಗಿದೆ. ಯಾವುದು ಸರ್ ಕೇಳಿದ್ರೆ ಪ್ಲೀಸ್ ನೋಟ್ ಆನ್ ಅಕಾಯಿಂಟ್ ಸಿಲೆಬಸ್ ಅನ್ನೇ ನೋಡೋದಾದ್ರೆ ದಟ್ ಈಸ್ Cramer's rule for solving system of linear equation involving 2 variables only. Okay, so next heading, Cramer's rule. Cramer's rule ಅಥವಾ ಇನ್ನೊಂದು ಹೆಸರು ಇದೆ ಅದಕ್ಕೆ or determinant method. Okay, determinant method for solving determinants method for solving what purpose? For solving linear equation in 2 variable. Linear equations in 2 variables. 2 variables. ಅಂದ್ರೆ 2 ವೇರಿಯೇಬಲ್ಸ್ ನ ಫೈಂಡ್ ಮಾಡೋಕೆ ನಾವು ಇದನ್ನ ಯೂಸ್ ಮಾಡಬಹುದು. ಏನು ಸರ್? ಒಂದು ಕ್ರಾಮರ್ಸ್ ರೂಲ್ ಅಂತ ಕರಿತೀವಿ, ಅದಕ್ಕೆ ಇನ್ನೊಂದು ಹೆಸರೇನು? ಡಿಟರ್ಮಿನೆಂಟ್ಸ್ ಮೆಥಡ್ ಅಂತ ಕರಿತೀವಿ. ವಾಟ್ ಇಸ್ ದ ರೀಸನ್ ವಿ ಆರ್ ಯೂಸಿಂಗ್ ದಿಸ್? ಟು ಸಾಲ್ವಿಂಗ್ linear equation in 2 variables. 2 variables. Sir, what do you mean by linear equation? ಅದೇ ನಮ್ಗೆ ಗೊತ್ತಿಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತಲ್ಲ. ಅದೇನಾ? Suppose Raja, 3x minus 6 equal to 0. This is one of the equation. In this equation, there is a unknown. Sir, what is unknown? X is unknown. In this equation, only one variable, only one unknown, that is x. ಅರ್ಥ ಆಯ್ತಾ? ಸೊ ಇದನ್ನ ನಾನು equation, one of the equation having a one variable or unknown, x is unknown. ಇದು one of the equation. ಇನ್ನೊಂದು equation ಬರುತ್ತೆ. For example, 4x plus 3y minus 7 equal to 0. This is another equation. In this equation, we can observe carefully, there are 2 variables where x is a variable, y is a variable. And ಇನ್ನೊಂದು ತರ equation ಬರುತ್ತೆ ನಿಮಗೆ. For example, if you are going to consider 3x minus 4y plus 2z equal to 12. So this is another equation. In this equation, how many variables, Raja? X, y, z. There are 3 variables. But ನಿಮ್ಮ ಸಿಲೆಬಸ್ ಅಲ್ಲಿ ಇರೋದು ಯಾವುದು? 2 variables. ಅಂದ್ರೆ ಯಾವ ತರ ಇರೋದು equation? It may be in this structure. Hope you got it. ಸೊ ಈ ತರ ಈಕ್ವೇಷನ್ಸ್ ಅನ್ನ ಕೊಡ್ತಾನೋ ನಿಮ್ಗೆ. ಎಷ್ಟು ಈಕ್ವೇಷನ್ ಕೊಡಬೇಕು? ಇಫ್ ಯು ವಾಂಟ್ ಟು ಸಾಲ್ವ್ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವ್ಯಾಲ್ಯೂ ಆಫ್ ವೈ ಮೀನ್ಸ್ ಯು ಶುಡ್ ಹ್ಯಾವ್ ಮಿನಿಮಮ್ 2 ಈಕ್ವೇಷನ್ಸ್. 2 ವೇರಿಯೇಬಲ್ಸ್ ಇದೆ ಅಂದ್ರೆ 2 ಈಕ್ವೇಷನ್ಸ್ ಇರಲೇಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಸಾಲ್ವ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವ್ಯಾಲ್ಯೂ ಆಫ್ ವೈ. ಎಕ್ಸ್ ವ್ಯಾಲ್ಯೂ ಎಷ್ಟು, ವೈ ವ್ಯಾಲ್ಯೂ ಎಷ್ಟು ಫೈಂಡ್ ಮಾಡ್ಬೇಕಂದ್ರೆ 2 ಈಕ್ವೇಷನ್ ಕೊಡ್ತಾನೆ. ಸೊ ಫಾರ್ ಎಕ್ಸಾಂಪಲ್ ಡಿಯರ್ ಸ್ಟೂಡೆಂಟ್ಸ್, ನೋಡಿ ಈಗ ಇಲ್ಲೊಂದು ಈಕ್ವೇಷನ್ ಇದೆ, 4x plus 3y minus or plus 7 equal to 0. ನಾನು ಎಕ್ಸ್ಟ್ರಾ ಒಂದು ಈಕ್ವೇಷನ್ ತಗೊಂಡಿದ್ದೀನಿ ಇಲ್ಲಿ, equal to 0. In this condition, let me call this is ax plus by plus c equal to 0. ಇದರ ಶಾರ್ಟ್ ಸ್ಟ್ರಕ್ಚರ್ ಬರೀತೀನಿ. This is a given equation. ಸ್ಟಡಿ ಮಾಡಿದ್ದೀವಿ ನಾವು. Similar kind. In the same way, ax plus by plus c equal to 0. 10th standard ಅಲ್ಲಿ pair of linear equation in 2 variables ಅಂತ ಕಲ್ತಿರ್ತೀವಿ, ಗೊತ್ತಾ? ಅದೇ 2 variables, linear equation in 2 variables. ಆ linear equation ನ ಡಿಟರ್ಮಿನೆಂಟ್ಸ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋದು ಹೇಗೆ? ದಟ್ ಈಸ್ ಯುವರ್ ಕ್ವಶನ್ ಆಗಿರೋದು. ಆ ಮೆಥಡ್ ಸಾಲ್ವ್ ಮಾಡೋಕೆ ಏನಂತ ಕರಿತೀವಿ ನಾವು? ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಆಸ್ ಕ್ರಾಮರ್ಸ್ ರೂಲ್ ಅಂತ ಕರಿತೀವಿ ಅಷ್ಟೇ. ದಟ್ಸ್ ಇಟ್.
ಅರ್ಥ ಆಯ್ತಲ್ಲ, ಕಾನ್ಸೆಪ್ಟ್ ಕ್ಲಿಯರಾ ಏನು ಮಾಡಕ್ಕೆ ಹೊಟ್ಟಿದೀವಿ ಅಂತ. ಹಾಗಾದ್ರೆ ಅರ್ಥ ಮಾಡ್ಕೊಂಡ್ಬಿಟ್ಟು ಸ್ಟಡಿ ಮಾಡ್ಬೇಕು ಯಾವತ್ತೂ ಕೂಡ. ದೇರ್ಫೋರ್ ಯಾವುದೇ ರೀತಿ ಕ್ವಶನ್ ಪೇಪರಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಿದ್ರು ಕೂಡ ಯು ಕ್ಯಾನ್ ಆನ್ಸರ್ ದಟ್, ಬಿಕಾಸ್ ವಿತ್ ಅ ಟ್ರ್ಯಾಕ್ ಓನ್ಲಿ. ಕಾನ್ಸೆಪ್ಟ್ ವೈಸಲ್ಲೇ ಕ್ವಶನ್ಸ್ ಇರುತ್ತೆ, ವಿತೌಟ್ ಕಾನ್ಸೆಪ್ಟ್ ಕ್ವಶನ್ ಕೇಳೋಕ್ಕಾಗಲ್ಲ, ಕೇಳಿದ್ರೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾಗತ್ತೆ. ಕರೆಕ್ಟಾ? Okay, so dear students, here there is one of the equation. Let's call this equation number 1. One more equation ತಗೋಬೇಕಲ್ಲ similar kind ಅಲ್ಲಿ, because there are two variables, means two equations should there. ಮತ್ತೊಂದು equation may be, let's take ax plus by plus c equal to 0. another equation ಅಂತ ಕರೀತಾ ಇದ್ದೀನಿ, ಬಟ್ ಎರಡು ಸೇಮ್ ಆಯ್ತಲ್ಲ. So the reason for first equation, let me consider a1x b1y plus c1 equal to 0. And I'm going to consider second equation is a2x plus b2y plus c2 equal to 0. Now there are two equations are here. We need to solve these two equation. ಅರ್ಥ ಆಯ್ತಾ ನೋಡ್ರಾ? Let's take heading ಬರ್ಕೊಳ್ತಾ ಇದೆಲ್ಲರ. Okay, so in this condition, hope you understood. So let me consider two equations, start two variable equations. Okay, two equation with two variable. So let me consider two equations with two variables. Okay, ಯಾವ ವೇರಿಯಬಲ್? let's take x comma y are the variables. x and y variables ಯಾವುದು? x and y are the variables. If here in this case there are two equations and two variables ಅಂತ ಗೊತ್ತಾದಾಗ, let's take these two equation. This is one of the equation and this is another equation. Okay na? In these two equations only, first equation ಅಲ್ಲಿ ಕಾನ್ಸ್ಟೆಂಟ್ಸ್ ಯಾವುದು? a1 b1 c1. second equation constants a2 b2 c2 that equal to 0. ಎರಡು equation ತಗೊಂಡಿದ್ದೀರಾ, ಅದೇ ಅಲ್ವಾ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಈಗ ಸರ್ ಇದನ್ನ ಸಾಲ್ವ್ ಮಾಡ್ಬೇಕು. ಈಗ ದಟ್ಸ್ ಅ ಸಿಂಪಲ್ ರಜಾ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಒಂದು ಕೆಲಸ ಮಾಡಿ, ಈಕ್ವೇಶನ್ ನ ಇನ್ಸ್ಟೆಡ್ ಆಫ್ ರೈಟಿಂಗ್ c1 c2 ಹಿಯರ್ ವಿ ಕ್ಯಾನ್ ರೈಟ್ ಒನ್ ಮೋರ್ ವೇ ಆಲ್ಸೋ. ಸೇಮ್ ಇಕ್ವೇಶನ್ ಅನ್ನು ಫಾರ್ ಸಿಂಪ್ಲಿಫಿಕೇಶನ್ ನಿಮ್ಗೆ ಈಕ್ವೇಶನ್ ಹೀಗೆ ಕೊಡ್ತಾನೆ ಯೂಸಲಿ. ಹೇಗಿರುತ್ತೆ ಸರ್? a1x plus b1y equal to c1 ಅಂತ ತಗೋ. or else better you call let's d1 ಅಂತ ತಗೋಣ, instead of c1 d1. ಈ ವ್ಯಾಲ್ಯೂ ಬದಲು d1 ಅಂತ ತಗೊಂಡಿದ್ದೀನಿ, ಅದನ್ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಟ್ಕೊಂಡಿದ್ದೀನಿ. ಓಕೆನಾ? ಇಫ್ ದಟ್ ಇಸ್ ದ ಕೇಸ್ ಏನಾಗುತ್ತೆ? ಇದು ಅನದರ್ ಇಕ್ವೇಶನ್, a2x plus b2y equal to d2. let's take these two are the standard structure of equation. This I am going to call as equation number 1 and this is I am going to call as equation number 2. ಇದನ್ನ ಬರ್ಕೊಳ್ಬೋದಾ? ನಿಮ್ಮ ಕ್ವಶನ್ ಪೇಪರ್ ಇದೇ ತರ ಎರಡು ಇಕ್ವೇಶನ್ ಕೊಡ್ತಾವೆ, ನಾಟ್ ಲೈಕ್ ದಟ್. ಈ ತರ ಇದ್ರೂ ಕೂಡ ನೀವು ಇದನ್ನ ಈ ಕಡೆ ಹೀಗೆ ಚೇಂಜ್ ಮಾಡ್ಬೇಕು. ಇಲ್ಲಿರೋ ಕಾನ್ಸೆಪ್ಟ್ ನ ಈ ಕಡೆ ತಗೊಳ್ತೀವಿ. ಇದನ್ನು ಕೂಡ ಇನ್ಸ್ಟೆಡ್ ಆಫ್ ಸಿ ಲೆಟ್ಸ್ ಟೇಕ್ ಎ ಡಿ, ಕನ್ಫ್ಯೂಷನ್ ಆಗಲ್ಲ. ಓಕೆ, ಅಗ್ರಿನಾ ಸರ್? ಇಲ್ಲಿ a1 b1 and this d1 are the constants. ಸೆಕೆಂಡ್ ಇಕ್ವೇಶನ್ ಅಲ್ಲಿ a2 b2 and d2 are the constants. ಯಾಕೆ ಸರ್ ಡಿ ತಗೊಂಡ್ರಿ ಸಿ ತಗೊಳ್ಳಿಲ್ಲ ಕೇಳಿದ್ರೆ, ಮೇ ಬಿ 3 equations and 3 variables ಬರುತ್ತೆ, ಬಟ್ ದಟ್ ಇಸ್ ನಾಟ್ ದೇರ್ ಫಾರ್ ಯುವರ್ ಸಿಲೆಬಸ್. 3 variables ಬಂದಾಗ ವೈ ನಲ್ಲಿ ಸಿ ಅಂತ ತಗೋತೀವಿ, ಅದನ್ನು ಸಿ ಝೆಡ್ ಅಂತ ತಗೊಳ್ಬೇಕಾಗತ್ತೆ. ಹಾಗೆ ಬೇಡ ಅಂತ ಆಗ 3 variables ಬಂದ್ರೆ, ಇನ್ ಕೇಸ್ ಆಫ್ ಎ 3 variables equation ಮೇ ಬಿ ax plus by plus cz equal to d ಅಂತ ತಗೋತೀವಿ. ಅರ್ಥ ಆಯ್ತಾ? ಸಿ ತಗೊಂಡಿಲ್ಲ, ಯಾಕೆ ತಗೊಂಡಿಲ್ಲ ಅಂದ್ರೆ ಗೊತ್ತಾಯ್ತಲ್ಲ. ಇನ್ ಕೇಸ್ ಆಫ್ ಎ 3 equations 3 variable, ಬಟ್ ದಟ್ ಇಸ್ ನಾಟ್ ದೇರ್ ಫಾರ್ ಯುವರ್ ಸಿಲೆಬಸ್. ಬಟ್ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್, ಲೆಟ್ಸ್ ಟೇಕ್ ದಿಸ್ ಒನ್. ದಿಸ್ ಇಸ್ ಎ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್. If this is standard 2 linear equation, another equation ಹೇಳೋ, a1x plus b1y equal to d1. Next a2x plus b2y equal to d2. Now my dear students, in this x and y are the variables. This is equation number 1 and this is equation number 2. Let's take x and y variable ಆದ್ರೆ ಇಲ್ಲಿರೋ ಕಾನ್ಸ್ಟೆಂಟ್ಸ್ ಏನು? a1 b1 a2 b2. Here there are 4 elements, 4 constants. These 4 constants we are going to consider with respect to 2 cross 2 determinants. ಅಷ್ಟೇ. ಏನು ಹೇಳು? 2 cross 2 determinant ಸ್ಟ್ರಕ್ಚರ್ ತಗೊಳ್ತೀವಿ. ಹೇಗಾಗುತ್ತೆ ಇದನ್ನ 2 cross 2 determinant ಸ್ಟ್ರಕ್ಚರ್ ಬರೆಯಕ್ಕೆ ಹೋದ್ರೆ ಇದನ್ನ ಇಲ್ಲಿದೆ a1 ಇದೆ ಸರ್, here is b1, here is a2, here is b2. ಸೊ ಇದನ್ನ ನಾವು ಈ ಒಂದು ಸ್ಟ್ರಕ್ಚರ್ ಬರೀತೀವಿ. ಇಫ್ ಯು ಆರ್ ಗೋಯಿಂಗ್ ಟು ರೈಟ್ ಇನ್ ದಿಸ್ ಸ್ಟ್ರಕ್ಚರ್, ಲೆಟ್ಸ್ ಟೇಕ್ ದಿಸ್ ಇಸ್ ಇನ್ ಎ ಸ್ಟ್ರಕ್ಚರ್ ಆಫ್ ಡಿಟರ್ಮಿನೆಂಟ್. ಅದಕ್ಕೆ ನಾನು ಡೆಲ್ಟಾ ಅಂತ ನೇಮ್ ಕೊಡ್ತೀನಿ. ಡೆಲ್ಟಾ ಅಂತ ಕರೆಯೋಣ. ಏನೇನು ತಗೋಬೇಕು? a1 b1 a2 b2 ತಗೊಂಡು ಇಲ್ಲಿ ಬರ್ತೀನಿ. ಸೊ ಇದು ಯಾವ ಸ್ಟ್ರಕ್ಚರ್ ಇದೆ ಸರ್? ಡಿಟರ್ಮಿನೆಂಟ್ ಸ್ಟ್ರಕ್ಚರ್. ಇಫ್ ದಿಸ್ ಇನ್ ಎ ಡಿಟರ್ಮಿನೆಂಟ್ ಸ್ಟ್ರಕ್ಚರ್ ವಿ ಕ್ಯಾನ್ ಸಾಲ್ವ್, ನೋ?
ಹೌದು ಸರ್, ಹೌದು ಸಿಂಪ್ಲಿಫೈ ದಿಸ್, ಹೇಗೆ ಸಿಂಪ್ಲಿಫೈ ಮಾಡ್ತೀಯಾ? ಪ್ರಾಡಕ್ಟ್ ಆಫ್ ದೀಸ್ ಟು ಏನಾಗುತ್ತೆ? A1 B2 ಮೈನಸ್ ಪ್ರಾಡಕ್ಟ್ ಆಫ್ ದೀಸ್ ಟು A2 B1 ಆಗುತ್ತೆ. ದೆನ್ ಫೈನಲಿ ಸಮ್ ಆನ್ಸರ್ ಬರುತ್ತಿಲ್ಲ. ಇಫ್ ಇಟ್ ಇಸ್ ಅ ವ್ಯಾಲ್ಯೂ ಇದೆ ಮಲ್ಟಿಪ್ಲಿಕೇಶನ್ ಮಾಡಿ ಇಲ್ಲೊಂದು ಸ್ಕೇಲರ್ ವ್ಯಾಲ್ಯೂ ಬರುತ್ತೆ, ಬಿಕಾಸ್ ದಟ್ ಇಸ್ ಅ ಡಿಟರ್ಮಿನೆಂಟ್. ನೆಕ್ಸ್ಟ್ ಸರ್, ನೆಕ್ಸ್ಟ್ ಈಸ್ ಈಗ ಇದನ್ನ ರಿಮೂವ್ ಮಾಡಿ ನಾವು ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದೀಸ್ ಟು ಹಿಯರ್. ಇಲ್ಲಿ ತಗೊಂಡ್ರೆ ಏನಾಗುತ್ತೆ? ದಟ್ ಈಸ್ ಇನ್ಸ್ಟೆಡ್ ಆಫ್ A1 A2 ಐ ಆಮ್ ಗೋಯಿಂಗ್ ಟು ಇಂಟರ್ಚೇಂಜ್ ವಿತ್ D1 D2. ಓಕೆ, ಇಂಟರ್ಚೇಂಜ್ ಮಾಡೋದು ಯಾವುದು ಸರ್? ಯಾವುದು? D1 D2. ಬಟ್ ಸೆಕೆಂಡ್ ಅಲ್ಲಿರೋದು ಕಾಲಮ್ ಏನಿದೆಲ್ಲ ಸೇಮ್ ಇರುತ್ತೆ, ದಟ್ ಈಸ್ B1 B2 ಸೇಮ್ ಇರುತ್ತೆ. ನಾವು ವಿ ಕ್ಯಾನ್ ಸಿಂಪ್ಲಿಫೈ ದಿಸ್ ಆಲ್ಸೋ ಡಿಟರ್ಮಿನೆಂಟ್. ನೆಕ್ಸ್ಟ್ ಇದನ್ನು ನಾನು ಡೆಲ್ಟಾ ಎಕ್ಸ್ ಅಂತ ಕರಿತೀನಿ. ನೆಕ್ಸ್ಟ್ ಲೆಟ್ ಮಿ ರೈಟ್ ಡೆಲ್ಟಾ ವೈ. ವಾಟ್ ಈಸ್ ವೈ ಸರ್? ಫಸ್ಟ್ ಕಾಲಮ್ ವಿಲ್ ಬಿ ರಿಮೈನ್ ಸೇಮ್, ಬಟ್ ಸೆಕೆಂಡ್ ವೈ ಇಲ್ಲಿರುವಂತಹ ಕಾನ್ಸ್ಟೆಂಟ್ಸ್ ಇಂಟರ್ಚೇಂಜಿಂಗ್ ವಿತ್ ದಿಸ್ ಒನ್. ಫಸ್ಟ್ ಅಲ್ಲಿ ಇಂಟರ್ಚೇಂಜ್ ಮಾಡಿದೆ ಡೆಲ್ಟಾ ಎಕ್ಸ್ಗೆ, ಎಕ್ಸ್ ಜಾಗದಲ್ಲಿರುವಂತ ಏನ ಇಂಟರ್ಚೇಂಜ್ ವಿತ್ D1 D2. ನಾವು ಐ ಆಮ್ ರೈಟಿಂಗ್ ಡೆಲ್ಟಾ ವೈ. ವೈಲ್ ವಿ ಆರ್ ಫೈಂಡಿಂಗ್ ಡೆಲ್ಟಾ ವೈ, ವೈ ಕೋಎಫಿಷಿಯಂಟ್ ಜೊತೆ ಇರುವಂತಹ D1 B1 B2 ಬದಲು D1 D2 ಇಂಟರ್ಚೇಂಜ್ ಮಾಡ್ತಿದ್ದೀನಿ ಅಷ್ಟೇ. ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ, ಇಲ್ಲಿ ನಿಮ್ಗೆ D1 D2 ಬರುತ್ತೆ. ಚೇಂಜ್ ಆಗಿರೋದು ಯಾವುದು ಸರ್? ಹೌದು, ಸರಿ. ಇಲ್ಲೇನಿರುತ್ತೆ? ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನಿರುತ್ತೆ? A1 A2 ಇರುತ್ತೆ, A1 A2 ಇರುತ್ತೆ. ಬಟ್ ಇದು ಇಂಟರ್ಚೇಂಜ್ ಆಗುತ್ತಲ್ಲ ಇದ್ರ ಬದಲು ಇದು. ಸೊ ದ ರೀಸನ್ ಏನಾಯ್ತು ಇಲ್ಲಿ? ಹಿಯರ್ ಇಲ್ ಬಿ D1 D2 ಆಗುತ್ತೆ. ದಟ್ ಈಕ್ವಲ್ ಟು ದಿಸ್ ಆಲ್ಸೋ ವಿ ಕ್ಯಾನ್ ಸಿಂಪ್ಲಿಫೈ. ಸರ್ ಹೇಗೆ ಸರ್ ಸಿಂಪ್ಲಿಫೈ ಮಾಡೋದು? ಪ್ರಾಡಕ್ಟ್ ಆಫ್ ಪ್ರೈಮರಿ ಡೈನರ್ಸ್ D1 ಇಂಟು B2 ಮೈನಸ್ D2 ಇಂಟು B1. ಇವನ್ ಇಫ್ ಯು ಕಮ್ ಇಂಟು ಹಿಯರ್ A1 ಇಂಟು D2 minus A2 into D1. That's it. So here also you will get a value of delta x, value of delta y. ನೋಡು, ಇದರಿಂದ ಡೆಲ್ಟಾ ಸಿಗುತ್ತೆ. Here you will get a delta x, here you will get delta y. Simple. Next ಏನಾಯ್ತು? ಬೇಗ ಫಾಸ್ಟ್ ಆಗಿ ಹೇಳೋಣ. Now after having this, dear students, we need to find value of x. We need to find value of variable. ಅಲ್ವಾ? Value of ವೇರಿಯಬಲ್ಸ್ ನಾವು ಫೈಂಡ್ ಮಾಡಬೇಕು. ದಟ್ ಇಸ್ ಅವರ್ ಏಮ್ ಆಗಿರುತ್ತೆ. ದೆನ್ ಇಫ್ ಯು ವಾಂಟ್ ಟು ಫೈಂಡ್ ವ್ಯಾಲ್ಯೂ ಆಫ್ ಎಕ್ಸ್ ಮೀನ್ಸ್ ಎಕ್ಸ್ ಅನ್ನು ಫೈಂಡ್ ಮಾಡಬೇಕಂದ್ರೆ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ನೋಡಿ ಇಲ್ಲಿ ಡೆಲ್ಟಾ ಎಕ್ಸ್ ದಟ್ ಇಸ್ ವ್ಯಾಲ್ಯೂ ಇಲ್ಲೆಲ್ಲ ಸಮಥಿಂಗ್ ಇರುತ್ತೆ, ಡಿವೈಡೆಡ್ ಬೈ ಡೆಲ್ಟಾ ವ್ಯಾಲ್ಯೂ ಸಮ್ ವ್ಯಾಲ್ಯೂ ಹಿಯರ್. ಅವೆಲ್ಲ ಡಿವೈಡ್ ಮಾಡಿದ್ರೆ ದೆನ್ ವಿಲ್ ಗೆಟ್ ಎಕ್ಸ್ ವ್ಯಾಲ್ಯೂ. ಸಿಮಿಲರ್ಲಿ ವಿ ಕ್ಯಾನ್ ಫೈಂಡ್ ವೈ ವ್ಯಾಲ್ಯೂ ಆಲ್ಸೋ, ದಟ್ ಈಸ್ ಡೆಲ್ಟಾ ವೈ ಬೈ ಡೆಲ್ಟಾ. therefore I can find a value of y. This is very 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 important procedure. 3 times ಬರುತ್ತೆ 6 marks on the delta, delta x and delta y. This will be for a 6 marks question. ಹಾಗಾದ್ರೆ ನಾನೀಗ ಒಂದು 2-3 ಕ್ವಶನ್ ತಗೊಳ್ತೀನಿ. ಲೆಟ್ಸ್ ಟೇಕ್ ಎ ಕ್ವಶನ್ ಫಸ್ಟ್. ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಓನ್ಲಿ. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ ಕೂಡ ಮೈಂಡಲ್ಲಿ ಇಟ್ಕೊಬಿಟ್ಟು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಅದೇ ಕ್ವಶನ್ಸ್ಗಳಾಗ್ತವೆ, ಮೆನಿ ಕ್ವಶನ್ಸ್ ಸಿಕ್ಬಿಡುತ್ತಾಗ. ಹೋಪ್ ಯು ಗಾಟ್ ಇಟ್. ಹೇಗೆ ಸಾಲ್ವ್ ಮಾಡಿ, ಏನು ಲೀನಿಯರ್ ಇಕ್ವೇಷನ್ ಅಂದ್ರೆ ಗೊತ್ತಾಯ್ತಾ ಇದು? ಇದರಲ್ಲಿ ಇಕ್ವೇಷನ್ ಸ್ಟ್ರಕ್ಚರ್ ಹೀಗೆ ತಗೊಂಡಿದ್ದೀನಿ. ದೀಸ್ ಟು ಆರ್ ದ ಇಕ್ವೇಷನ್ ಅಂಡ್ ಡೆಲ್ಟಾ, ಡೆಲ್ಟಾ ಎಕ್ಸ್ ಅಂಡ್ ಡೆಲ್ಟಾ ವೈ. ಬೈ ಸಾಲ್ವಿಂಗ್ ದಿಸ್ ಒನ್ ಡೆಲ್ಟಾ, ಡೆಲ್ಟಾ ಎಕ್ಸ್, ಡೆಲ್ಟಾ ವೈ ವ್ಯಾಲ್ಯೂ ಸಿಗುತ್ತೆ. ಬೈ ಅಪ್ಡೇಟಿಂಗ್ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಐ ಕ್ಯಾನ್ ಫೈಂಡ್ ಅ ವ್ಯಾಲ್ಯೂ ಆಫ್ ಎಕ್ಸ್. ಡೆಲ್ಟಾ ವೈ ಬೈ ಡೆಲ್ಟಾ ಐ ಕ್ಯಾನ್ ಫೈಂಡ್ ಅ ವ್ಯಾಲ್ಯೂ ಆಫ್ ವೈ. ಲೆಟ್ಸ್ ಟೇಕ್ ಎ ಕ್ವಶನ್. ಸೊ ಹಿಯರ್ ಇನ್ September 2023 5 marks question. Actually ಈಗ ಹೊಸ ಸಿಲೆಬಸ್ ಪ್ರಕಾರ 6 marks ಕೇಳ್ತಾನೆ. ಇದು ಓಲ್ಡ್ ಕ್ವಶನ್ ಪೇಪರ್. Question is solve the equations. Solve the equations. 2x plus y equal to 1 and 3x plus 2y equal to 1. 2y equal to 1 by Cramer's rule. By using Cramer's rule. By using Cramer's rule. Cramer's rule ಯೂಸ್ ಮಾಡಿ ಬರಿ ಅಂತ ಹೇಳ್ತಿದೆ. ಸರ್ ಏನಾಗುತ್ತೆ ಈಗ ಆನ್ಸರ್ ಬೇಗ ಹೇಳಿ ನೋಡೋಣ. ವಾಟ್ ಇಸ್ ದ ಫಸ್ಟ್ ಇಕ್ವೇಷನ್? 2x plus y equal to 1. ಸೆಕೆಂಡ್ ಇಕ್ವೇಷನ್ 3x ಅಲ್ವಾ? ಸೆಕೆಂಡ್ ಇಕ್ವೇಷನ್ ಇಸ್ 3x plus 2y equal to 1. ಬೋತ್ ಆರ್ ಈಕ್ವಲ್ ಟು 1 ಇದೆ. ಓಕೆ, ಹಾಗಾದ್ರೆ ಸರ್ ಇಲ್ಲಿ ಅಬ್ಸರ್ವ್ ಮಾಡೋಣ, ಇದೇನಿದು ಫಸ್ಟ್ ಇಕ್ವೇಷನ್ ಅಲ್ಲ, ದಿಸ್ ಫಸ್ಟ್ ಇಕ್ವೇಷನ್ ಅಂಡ್ ದಿಸ್ ಇಸ್ ಎ ಸೆಕೆಂಡ್ ಇಕ್ವೇಷನ್.
In the according to first equation, this I can say A1, here is B1, this is D1 ಅಂತ ಕರೆದಿದ್ದೀನಿ. This is A2, B2, D2. ಕರೆಕ್ಟಾ? ಅಪ್ಲೈ ಮಾಡೋಣ. So what do you want to find now? Okay, first let's find delta. Three things we need to find ಅಲ್ವಾ? ಡೆಲ್ಟಾನ ಫೈಂಡ್ ಮಾಡಬೇಕು, ಡೆಲ್ಟಾ ಎಕ್ಸ್ ನ ಫೈಂಡ್ ಮಾಡಬೇಕು, ಡೆಲ್ಟಾ ವೈ ನ ಫೈಂಡ್ ಮಾಡಬೇಕು. ಇಫ್ ಯು ವಾಂಟ್ ಟು ಫೈಂಡ್ ಡೆಲ್ಟಾ ಏನಾಗತ್ತೆ ಹೇಳಿ ಸರ್, ಏನೇನು ಬರುತ್ತೆ? ದಿಸ್ ಕಾನ್ಸ್ಟೆಂಟ್ಸ್ ಹಿಯರ್ ಅಂಡ್ ಹಿಯರ್ ನ ಕನ್ಸಿಡರೇಷನ್ ಮಾಡ್ತೀರಾ, ಕರೆಕ್ಟ್ ರಜಾ ಅಲ್ವಾ? ಹಾಗೆ ಅಲ್ವಾ ಹೇಳಿದ್ ನಾನು? A1, B1, A2, B2 ಈ ಕಾನ್ಸ್ಟೆಂಟ್ಸ್ ಗಳು ಮಾತ್ರ ತಗೋತೀನಿ, ಇಲ್ಲಿ ತಗೊಳ್ಳಲ್ಲ ಡೆಲ್ಟಾ ಫೈಂಡ್ ಮಾಡುವಾಗ. ಅಂದ್ರೆ ಇಲ್ಲಿ ಎಷ್ಟಿದೆ ಸರ್? 2. ಹಿಯರ್ ಈಸ್ ಹೌ ಮೆನಿ ವೈ? ಇಲ್ಲಿ 0 ಅನ್ಕೋತೀರಾ ಅಥವಾ 1 ಅನ್ಕೋತೀರಾ? 1 ಆಗುತ್ತೆ. ಸರ್ ವೈ ಸರ್ 1? ಬಿಕಾಸ್ ವೈ ಇದೆ. ವೈ ಅನ್ನೋದು 1 ವೈ, ಇಟ್ಸ್ ನಾಟ್ ಎ 0 ವೈ, ದಟ್ ಈಸ್ 1 ವೈ. ಸೊ ಲೆಟ್ಸ್ ಟೇಕ್ 1 ದೇರ್, ಅಲ್ಲಿ 1 ತಗೋಬೇಕು ಬಿಕಾಸ್ ಇಲ್ಲಿ 1 ವೈ ಇದೆ. ನೆಕ್ಸ್ಟ್ ಇಲ್ಲಿ ಎಷ್ಟಿದೆ? 3. ಹಿಯರ್ ಈಸ್ 2. If you simplify this, how to simplify sir? Product of these two, 2 4s are 2 into 2 4 minus product of secondary diagonals 3 1s are 3. ಎಷ್ಟು ಬಂತು? 4 minus 3 ಅಂದ್ರೆ 1. Next is delta x. Then how to find delta x? X column we need to interchange with d1 d2 ಅಲ್ವಾ? interchange ಮಾಡ್ತೀಯಾ? x ನ interchange ಮಾಡಿದ್ರೆ here is 1, here also 1, but second column is remain same. ಏನಿದೆ? here 1y, so 1, ಇಲ್ಲಿ 2y 2. ಓಕೆನಾ? ನಾವು ಸಿಂಪ್ಲಿಫೈ ಮಾಡೋಣ ಸರ್. 2 1s are 1 into 2 is 2 minus 1 into 1 is 1. 2 minus 1 ಅಂದ್ರೆ 1. Next, last one, delta y. To find delta y, what I can do? First column remains, y ಮಾತ್ರ ಚೇಂಜ್ ಆಗುತ್ತೆ, but x coefficients are same. That is 2 here, 3 here same ಇರುತ್ತೆ. ನೋಡಿ ಇಲ್ಲಿರೋ 2 here 3 ಸೇಮ್ ಇದೆ, ಬಟ್ y ಬರೀತಿರೋದ್ರಿಂದ y ಕಾಲಮ್ಸ್ ಅಲ್ಲಿ ಇರೋದು ಇಂಟರ್ಚೇಂಜಿಂಗ್ ವಿತ್ d1 d2. ಇಫ್ ಯು ಇಂಟರ್ಚೇಂಜ್ ವಿತ್ d1 d2 ಆದ್ರೆ here is 1, here also 1. ಏನಾಯ್ತು ನೆಕ್ಸ್ಟ್? 2 into 1 is 2 into 1 is 2 minus 3 1s are 3. So 2 minus 3 ಅಂದ್ರೆ ಎಷ್ಟು? 2 minus 3 ಅಂದ್ರೆ minus 1. So now what you have? Totally in this structure, if you are observing carefully, ಏನೇನು ಸಿಕ್ತು ನಮಗೆ ಫೈನಲಿ? ಏನೇನು ಸಿಕ್ತಂಗಾಗಿದೆ? Value of y, value of delta x and delta y. But I want to find value of x. Then I want to find x means delta x by delta. What is delta x by delta? Delta x ಎಷ್ಟಿದೆ? Delta x is 1. 1 by 1. 1 by 1 ಅಂದ್ರೆ 1. Therefore cancel ಆಗಿ 1 1s are 1. So we will be having 1 value, x equal to 1. And ಇನ್ನೊಂದೇನು ಬೇಕು ನಿಮಗೆ? y ಬೇಕು. What is y? Delta y by delta. What is delta y sir? Delta y ಎಷ್ಟು ಬಂದಿದೆ ಇಲ್ಲಿ ಆನ್ಸರ್? -1. So -1 by 1. 1 1s are 1 and minus is kept same. Therefore the value of y equal to -1. So this is value of x and y for 5 marks. ಸಿಂಪಲ್ ಆಗಿಲ್ವಾ? ಇನ್ನೂ ಸಿಂಪಲ್ ಆಗಿ ಬರುತ್ತಾ ಮ್ಯಾಥ್ಸು? ಒಂದ್ಸತಿ ನೋಡೋಣ. ಡೌಟ್ ಬಂದ್ರೆ ರಜಾ ಒಂದ್ ಸೆಕೆಂಡ್ ನೋಡ್ಬಿಡು. ಇದೊಂದು ಕ್ವಶನ್ ಒಂದ್ ಸೆಕೆಂಡ್ ನೋಡು. ಇಲ್ಲಿಂದ ಇಲ್ಲಿವರೆಗೂ ನೋಡು. 6 marks ಪಕ್ಕಾ. 6 marks. ಫಾರ್ 6 marksಗೋಸ್ಕರ ನೀ ಇಷ್ಟು ನೋಡಲ್ಲ ಅಂತ ಅಂದ್ರೆ ಕಷ್ಟ ಅಲ್ವಾ ರಜಾ? ನಾನು ನಿಂಗೆ ತುಂಬಾ ಸ್ಲೋ ಆಗಿ ಹೇಳಿದ್ದೀನಿ. ರೀಸನ್ ಈಸ್ 6 marks ಅಂತ. ಓಕೆನಾ? ಪಕ್ಕಾ 6 marks. ಓಕೆ, ಕೈಯಲ್ಲಿ ಇಟ್ಕೊಂಡಾಗಿರುತ್ತೆ, ಪಾಕೆಟ್ ಅಲ್ಲಿ ಏನೋ ನಿಂದೆ ನಂದೆ ಅಲ್ವಾ 6 marks. ಈಗ ಮಾಡಲ್ ಕ್ವಶನ್ ಪೇಪರ್ ನೋಡೋಣ. ಇಫ್ ಯು ಲುಕ್ ಎಟ್ ಎ ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 1 ಅಲ್ಲಿ ಇದೆ, ಈವನ್ 2 ನಲ್ಲಿ ಇದೆ. ಎರಡು ಸಾಲ್ವ್ ಮಾಡಿಸ್ತೀನಿ. ಪಾಸ್ ಮಾಡಿಬಿಟ್ಟು ಬರ್ಕೊಡ್ರಿ. ಲೆಟ್ ಮಿ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಕ್ವಶನ್. ಮಾಡಲ್ ಕ್ವಶನ್ ಪೇಪರ್ 1 ಅಲ್ಲಿ ಮಾಡಲ್ ಪೇಪರ್ 1 ಇನ್ ಮಾಡಲ್ ಪೇಪರ್ 1 ಫಾರ್ 6 marks ಬರ್ಕೋ. ಫಾರ್ 6 marks 6 ಮಾರ್ಕ್ಸಿಗೆ ಕೇಳಿರೋ ಕ್ವಶನ್. The question here is, solve the system of linear equation. Solve the system of linear equations by applying Cramer's rule. By applying Cramer's rule. ನಾಳಿನ ಕ್ವಶನ್ ಪೇಪರ್ ಇನ್ನೊಂದು ಹೆಸರು ಹೇಳ್ಬೋದು, ಏನು ಹೇಳ್ಬೋದು ಹೇಳು? Cramer's rule ಬದಲು ಡಿಟರ್ಮಿನೆಂಟ್ಸ್ ಮೆಥಡ್.
ಸಾಲ್ವ್ ದ ಈಕ್ವೇಷನ್ಸ್ ಬೈ ಡಿಟರ್ಮಿನೆಂಟ್ಸ್ ಮೆಥಡ್ ಅಂತ ಅನ್ಬೋದು. ಬೋತ್ ಆರ್ ಸೇಮ್. ಕ್ರಾಮರ್ಸ್ ರೂಲ್, equations are 3x plus 2y equal to 8 and 2x plus 5y equal to 9. Yes, fast answer ಮಾಡಪ್ಪ. There are two equations. The first equation here is ಏನಿದೆ 3x plus 2y equal to 8. Second equation 2x plus 5y equal to 9. In that, what are the equations? This is a1x b1y equal to d1 ಅಂತ ಕರೆದಿದ್ದೀನಿ, ಕರೆಕ್ಟಾ? Here is a2x plus b2y equal to d2. Let's take delta and delta x, delta y. Delta find ಮಾಡಬೇಕು, delta x find ಮಾಡಬೇಕು, delta y ಮಾಡಬೇಕು. That means solving the equation. Equation ಸಾಲ್ವ್ ಮಾಡ್ದಂಗಾಗತ್ತೆ. ಫಸ್ಟ್ ಡೆಲ್ಟಾ ಎಕ್ಸ್ ಈಗೇನೋ a1 b1 a2 b2 ಆರ್ ದ ಕಾನ್ಸ್ಟೆಂಟ್ಸ್ ಅಲ್ವಾ? ಏನಾಗುತ್ತೆ ಹೇಳಾಗಾದ್ರೆ, ವಾಟ್ ಈಸ್ a1 ಸರ್ 3, b1 is 2, a2 is 2, b2 is 5. Now this you can simplify. If you simplify, product of primary diagonals 3 5s are 15 minus 2 2s are 4, 15 minus 2 ಅಂದ್ರೆ 11. Next delta x, x means this we need to interchange with these values. ನೋಡಿ x y ಬಂದ ಮಾತ್ರ ಇಂಟರ್ಚೇಂಜ್ ಮಾಡೋದು. ಏನು ಬರುತ್ತೆ ಸರ್, x ಕಡೆ ಇಂಟರ್ಚೇಂಜ್ ಮಾಡಿದ್ರೆ 3 ಬದಲು 8 ಹಾಕೋದು, ಇಲ್ಲಿ 2 ಬದಲು 9, 8 ಮತ್ತೆ 9 ಇಲ್ಲಿದಾವೆ. ಬಟ್ y will be remain same, ಇಲ್ಲಿ 2y 5y, 2y 5y. ಓಕೆ, 8 5s are 40 minus 9 2s are 18, 40 minus 18 is 28. ಕ್ಲಿಯರಾ? ನೆಕ್ಸ್ಟ್ ಲಾಸ್ಟ್ ಒನ್ ಏನ್ ಬರುತ್ತೆ ಬೇಗಾಡೋ. ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರಿಂಗ್ ವಿತ್ ಸೆಕೆಂಡ್ y ಅಂತ ಹೇಳಿದ್ರೆ ದಿಸ್ ವಿ ನೀಡ್ ಇಂಟರ್ಚೇಂಜ್ ವಿತ್ ದೀಸ್ ವ್ಯಾಲ್ಯೂಸ್, ಬಟ್ ಫಸ್ಟ್ ಕಾಲಮ್ ಇಲ್ಲಿ ರಿಮೇನ್ ಸೇಮ್ 3x 2x, ಕರೆಕ್ಟಾ? ಇನ್ಸ್ಟೆಡ್ ಆಫ್ 2y 5y ವಿ ನೀಡ್ ಟು ಇಂಟರ್ಚೇಂಜ್ ವಿತ್ 8 and 9. ಎಷ್ಟು ಬರುತ್ತೆ ಸರ್? 3 into 9, 3 9s are 27 minus 16, 27 minus 16 ಅಂದ್ರೆ 11. So this is mistake ಆಗಿದೆ. Here is 40 minus 18 is 22. I'm sorry. This is 22. 40 minus 18 is 22 because ನೋಡಿ simplified ಆಗಬೇಕಾಗಿತ್ತು, ಆಗ್ತಿದೆ. Yes, good. Sorry. 40 minus 18 is 22. 27 minus 16 is 11. Now I know the value of delta x and delta y. If you know the value of delta x and delta y, then I can find value of x and y. ಕರೆಕ್ಟಾ? ಇದನ್ನ ಮೈಂಡ್ ಹಿಡ್ಕೊಬಿಟ್ಟು ನೀವೀಗ ಏನು ಮಾಡ್ಬೋದು, ಎಕ್ಸ್ ಅಂಡ್ ವೈ ವ್ಯಾಲ್ಯೂನ ಫೈಂಡ್ ಮಾಡ್ಬೋದು. ಸೊ ಲೆಟ್ಸ್ ಟೇಕ್ ಎ ಎಕ್ಸ್ ವ್ಯಾಲ್ಯೂ ಅಂಡ್ ವೈ ವ್ಯಾಲ್ಯೂ. ಏನು ಬರುತ್ತೆ ಸರ್? ವಾಟ್ ಈಸ್ ಎಕ್ಸ್? ಎಕ್ಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ವಾಟ್ ಈಸ್ ಡೆಲ್ಟಾ ಎಕ್ಸ್ ಸರ್? 22 by 11. 11 ones are 11 2s are. Therefore the value of x is 2. ಒಂದು ಆನ್ಸರ್ ಆಯಿತು. ಇನ್ನೊಂದು ಏನು ಬೇಕು ಸರ್? y ಬೇಕು. ಸೊ y ಈಕ್ವಲ್ ಟು ಡೆಲ್ಟಾ y ಬೈ ಡೆಲ್ಟಾ. ವಾಟ್ ಈಸ್ ಡೆಲ್ಟಾ y? 11 ಇದೆ, 11 by 11. 11 by 11 is 1 ಬರುತ್ತೆ. Therefore the y equal to 1. ಇಷ್ಟು ಬರುತ್ತೆ ಸರ್, 6 marks. Clear? This is for 6 marks question. Similarly dear students, if you look at model question paper 2, yes, in this question also 6 marks ಇದೆ. ಅಂದ್ರೆ I am sure 6 marks ಗೆ there is a question. ಇಷ್ಟೇ ಸ್ಟೆಪ್. ಮೇ ಬಿ ವ್ಯಾಲ್ಯೂಸ್ ಚೇಂಜ್ ಆಗ್ಬೋದು, ಆಯ್ತಾ? ವ್ಯಾಲ್ಯೂಸ್ ಸರಿ ಅದೇ ಕೊಡಬೇಕು ಸರ್ ಅಂತ ಕೇಳೋದು ನಮ್ಮ ತಪ್ಪಲ್ವಾ? ಬೀಯಿಂಗ್ ಎ ಸ್ಟೂಡೆಂಟ್ ವಿ ಆರ್ ಲರ್ನರ್ಸ್. ಈಗ ನಾವು ಕಲಿಬೇಕಾಗತ್ತೆ. ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಕೊಂಡ್ಬಿಟ್ಟು ನಾನು ಔಟ್ ಆಫ್ ಔಟ್ ತಗೊಳ್ಳೇಬೇಕು ಅಂತ ಒಂದು ಕಡೆಯಿಂದ ಸ್ಟಡಿ ಮಾಡಿದ್ರೆ ಇಟ್ಸ್ ಸಿಂಪಲ್ ಥಿಂಗ್. ಸೊ ಲೆಟ್ಸ್ ಟೇಕ್ ಎ ಅನದರ್ ಕ್ವಶನ್ ಪೇಪರ್ ಕ್ವಶನ್. ಪಾಸ್ ಮಾಡಿಬಿಟ್ಟು ಬರ್ಕೊಳ್ರಿ. ಓಕೆ, ನೆಕ್ಸ್ಟ್ ಮಾಡಲ್ ಪೇಪರ್ 2. ಮಾಡಲ್ ಪೇಪರ್ 2ನಲ್ಲಿ ದ ಕ್ವಶನ್ ಎಷ್ಟು ಮಾರ್ಕ್ಸಿಗೆ? ಅಗೇನ್ ಫಾರ್ 6 marks question. The question here is solve the system of linear equation. Solve the system of linear equations 3x plus y equal to 4 and x plus 3y x plus 3y equal to 4 by
using Cramer's rule. By using Cramer's rule. ರಾಜಾ 5 ಮಾರ್ಕ್ಸ್ 6 ಮಾರ್ಕ್ಸಿಗೆ ಪಕ್ಕ ಕ್ವಶನ್ ಬರುತ್ತೆ. ಅಗೇನ್ ಅಂಡ್ ಅಗೇನ್ ಹೇಳ್ತಾ ಇದ್ದೀನಿ ನೋಡು ರಾಜಾ, 6 ಮಾರ್ಕ್ಸಿಗೆ ಪಕ್ಕ ಕ್ವಶನ್ ಬರುತ್ತೆ. ಸೊ 6 ಮಾರ್ಕ್ಸಿಗೆ ಪಕ್ಕ ಬರುತ್ತೆ ಅಂತ ಇಷ್ಟು ಹೇಳಿದ್ಮೇಲೆ ಕಲಿಲೇಬೇಕಲ್ವಾ ನಾವು? ಇಲ್ಲ ಮಿಸ್ಟೇಕ್ ಆಗುತ್ತೆ, ತಪ್ಪಾಗುತ್ತಲ್ಲ? ಹಾಗಾದ್ರೆ ಏನ್ ಮಾಡ್ತೀವಿ ಈಗ? ದೇರ್ ಆರ್ 2 ಈಕ್ವೇಶನ್ಸ್ ಆರ್ ಹಿಯರ್ ಗಿವನ್ ಅಲ್ಲ, 2 ಈಕ್ವೇಶನ್ ಕೊಟ್ಟಿದ್ದಾನೆ, ಅಬ್ಸರ್ವ್ ಮಾಡು. ಯಾವ ಸರ್ 2 ಈಕ್ವೇಶನ್? ದೇರ್ ಇಸ್ ಎ ಈಕ್ವೇಶನ್ ಕರೆಕ್ಟಾ? ನಿಮ್ಗೆ ಇಲ್ಲೊಂದು ಈಕ್ವೇಶನ್ ಇದೆ ಅಂಡ್ ಒನ್ ಮೋರ್ ಈಕ್ವೇಶನ್ ಎಲ್ಲಿದೆ ಸರ್? ದಟ್ ಈಸ್ ಹಿಯರ್ ನೋಡಿ, ಇಲ್ಲೊಂದು ಈಕ್ವೇಶನ್ ಇದೆ. ದೇರ್ ಆರ್ 2 ಈಕ್ವೇಶನ್ಸ್ ಆರ್ ದೇರ್. ದಿಸ್ ಇಸ್ 2 ಆರ್ ದ ಗಿವನ್ ಈಕ್ವೇಶನ್ ಇನ್ ದ ಕ್ವಶನ್ ಪೇಪರ್. ನಾವು ಒಂದು ಪ್ರಾಬ್ಲಮ್ ಬರ್ಕೊಳ್ಳೋಣ ಪರ್ಫೆಕ್ಟ್ ಆಗಿ. If you are going to writing in this answer sheet alle, first equation is 3x plus y equal to 4. Let's call equation number 1. Second equation, x plus 3y equal to 4. This is second equation. Okay? By considering these 2 equations, I can call what is a1, b1, a2, b2. Okay na? So here a1x plus b1y equal to d1. Second equation, a2x plus b2y equal to d2. Clear? Next. ಏನಾಗುತ್ತೆ ಸರ್? ಇನ್ ದೀಸ್ 2 ಈಕ್ವೇಶನ್ಸ್ ಅಲ್ಲಿ ನಾನೀಗ ಫಸ್ಟ್ ಇದನ್ನ ತಗೊಳ್ಬೇಕು. ಏನ್ ತಗೊಳ್ಬೇಕು? ಡೆಲ್ಟಾ ಫೈಂಡ್ ಮಾಡಬೇಕು. ನೆಕ್ಸ್ಟ್ ಡೆಲ್ಟಾ ಎಕ್ಸ್ ನ ಫೈಂಡ್ ಮಾಡಬೇಕು. ನೆಕ್ಸ್ಟ್ ಡೆಲ್ಟಾ ವೈ ನ ಫೈಂಡ್ ಮಾಡಬೇಕು. ದ ಡೆಲ್ಟಾನ ಫೈಂಡ್ ಮಾಡಬೇಕು ಅಂದ್ರೆ ಹಿಯರ್ ದೀಸ್ a1 a2 b1 b2 ನ ತಗೊಳ್ತೀನಿ. ಲೆಟ್ಸ್ ಟೇಕ್ ದಿಸ್ ಒನ್. ವಾಟ್ ಇಸ್ a1? 3. b1 ಅಂದ್ರೆ ಎಷ್ಟಪ್ಪ? 1y. a2 ಅಂದ್ರೆ ಎಷ್ಟಿದೆ? 8. x ಇದೆ. x ಮೀನ್ಸ್ 1x 1 ಅಂತ ತಗೋಬೇಕು. b2 ಎಷ್ಟಿದೆ ಸರ್? 3 ಇದೆ. ಓಕೆನಾ? ನೆಕ್ಸ್ಟ್ ಇಫ್ ಯು ಮಲ್ಟಿಪ್ಲೈಂಗ್ ದೀಸ್ 2, 3 into 3 ಎಷ್ಟು ಸರ್? 3 into 3 3 3s are 9 minus 1 into 1 is 1. 9 minus 1 ಅಂದ್ರೆ 8. Next, delta x. Sir, x column we need to interchange with these values. ಪದೇ ಪದೇ ಹೇಳ್ತಾ ವರ್ಕೌಟ್ ಮಾಡಬೇಡಿ, ಮೈಂಡಲ್ಲಿ ಹಾಗೆ ಉಳ್ಕೊಬಿಡುತ್ತೆ. ಚೇಂಜ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 4 ಬರುತ್ತೆ, ಹಿಯರ್ ಆಲ್ಸೋ 4. ಬಟ್ ಸೆಕೆಂಡ್ ಈಸ್ 1y 3y. 1y 3y. This also we need to simplify. 4 into 3 is 12 minus 4 ones are 4. 12 minus 4 is 8. Next, last one, that is delta y. Andre first is remains same, 3x 1x. 3x 1x. But y is interchanging with 4 and 4. d1 d2. 4 4. ಎಷ್ಟು ಬರುತ್ತೆ ಸರ್ ಆನ್ಸರು? Again 4 3s are 12. 4 3s are 12 minus 1 4s are 4. ಅದು ಕೂಡ 8 ಬರುತ್ತಾ? ವಾವ್, ಸೂಪರ್. ಅಂದ್ರೆ ಆನ್ಸರ್ ಏನೀಗ ಹಾಗಾದ್ರೆ? ಏನ್ ಬರುತ್ತೆ ಆನ್ಸರ್? ಎಲ್ಲಾದ್ರೂ ಗೊತ್ತಾಯ್ತಲ್ಲ ನಿಮಗೆ? ಒನ್ಸ್ ಯು ನೋ ದಿಸ್ ಒನ್, ದೆನ್ ಲೆಟ್ಸ್ ಪ್ರೊಸೀಡ್ ವಿತ್ ಏನ್ ಬರುತ್ತೆ ಸರ್ ಆನ್ಸರು? ಡೆಲ್ಟಾ ಎಕ್ಸ್ ಫೈಂಡ್ ಮಾಡ್ಬೇಕಾ? ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಇಲ್ಲೂ ಹಂಗೆ ಹೊಡೆದಾಕಿರಿ ಎಕ್ಸ್ ಬರ್ಬೇಕು. ಆ ಥರ ಬರ್ದಿದ್ದೀನಿ ನೋಡಿ, ಅರ್ಥ ಮಾಡ್ಕೊ. ಟಾಪಲ್ಲಿ ಮತ್ತೆ ಬಾಟಮಿಗೆ ಎಕ್ಸ್ ಹಾಕೋಬಿಟ್ಟಿರ. ಇದನ್ನ ಹೊಡೆದಾಕಿರೋ ಕೂಡ ಏನು ಉಳಿಬೇಕಲ್ಲ? ಎಕ್ಸ್ ಉಳಿಬೇಕು. ಅರ್ಥ ಆಗ್ತಿದೆ? ದಟ್ ಈಸ್ ಮ್ಯಾಥಮೆಟಿಕ್ಸ್, ಬ್ಯೂಟಿ ಆಫ್ ದ ಮ್ಯಾಥಮೆಟಿಕ್ಸ್. ಆಲ್ವೇಸ್ ಹಾಗೆ ಇರುತ್ತೆ. ಓಕೆ, ಉಲ್ಟಾ ಹೋದ್ರು ಕೂಡ ನೆಕ್ಸ್ಟ್ ಸ್ಟೆಪ್ ಇಂದ ರಿವರ್ಸ್ ಹೋದ್ರೆ ನೋ ಈಕ್ವೇಶನ್ ಮ್ಯಾಚ್ ಆಗಬೇಕು. ಫರ್ದರ್ ನೆಕ್ಸ್ಟ್ ಸ್ಟೆಪ್ ಹೋದ್ರು ಡೌನ್ ಹೋದ್ರು ಮ್ಯಾಚ್ ಆಗಬೇಕು, ಅಪ್ ಬಂದ್ರು ಮೇಲ್ಗಡೆ ಬಂದ್ರು ರಿವರ್ಸ್ ಪ್ರೋಸೆಸ್ ಮಾಡಿದ್ರು ಮ್ಯಾಚ್ ಆಗಬೇಕು. ನೆಕ್ಸ್ಟ್ ವಾಟ್ ಇಸ್ ಡೆಲ್ಟಾ ಎಕ್ಸ್ ಸರ್? ಇಲ್ಲಿ 8. 8 by 8. 8 by 8 ಅಂದ್ರೆ 1. Therefore I can say x value is 1. Similarly, let's take one ಮತ್ತೊಂದಿದೆ. y equal to ಏನಾಗುತ್ತೆ? ಡೆಲ್ಟಾ y by ಡೆಲ್ಟಾ. So what is ಡೆಲ್ಟಾ y? ಡೆಲ್ಟಾ y also 8 by ಡೆಲ್ಟಾ ಎಷ್ಟಿದೆ ಸರ್? ಡೆಲ್ಟಾ is also 8. 8 by 8 also 1. Therefore the value of y is also equal to 1. So this is for 6 marks question. ಆನ್ಸರ್ ಮಾಡ್ಬೋದಲ್ಲ ನೀವು? ಡಿಫಿಕಲ್ಟ್ ಅನಿಸ್ತಿದೆಯಾ? ಹೋಪ್ ಯು ಕ್ಯಾನ್ ಸಾಲ್ವ್ ದಟ್. ಒನ್ ಮೋರ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಸಪೋಸ್ ಡಿಯರ್ ಸ್ಟೂಡೆಂಟ್ಸ್, ಪ್ರೀವಿಯಸ್ ಇಯರ್ಸ್ ಅಲ್ಲಿ ನೋಡೋಣ. ರೀಸೆಂಟ್ ಕ್ವಶನ್ ಪೇಪರ್ ಅಲ್ಲಿ ಮೇ ಜೂನ್ 2024 ಕ್ವಶನ್ ಪೇಪರ್ ಕ್ವಶನ್. ನೆಕ್ಸ್ಟ್ ಪಾಸ್ ಮಾಡು, ಬರ್ಕೊಳ್ಳಿ. ಲೆಟ್ ಮಿ ಕಂಟಿನ್ಯೂ ವಿತ್ ನೆಕ್ಸ್ಟ್ ಕ್ವಶನ್. 2024 May June. Okay, May June question paper question. Using Cramer's rule, solve the system of equation. Using Cramer's
rule solve the system of equation. Solve the system of equations. Solve the system of equations. ಏನಿದೆ 4x minus 3y equal to 5 and 3x plus y equal to 7. ಎಷ್ಟು ರೋಜಾ ಆನ್ಸರ್ ಮಾಡೋ ಟ್ರೈ ಮಾಡೋ. ಅಗೇನ್ ಇನ್ ದಿಸ್ ಆಲ್ಸೋ ದೇರ್ ಆರ್ ಟೂ ಇಕ್ವೇಶನ್ಸ್. ಒಂದ್ರ ಕೆಳಗೊಂದು ಬರ್ಕೊಳ್ಳೋಣ. ಫಸ್ಟ್ ಇಕ್ವೇಶನ್ 4x minus 3y equal to 5. Second equation 3x plus y equal to 7. Now the first equation a1x plus b1y equal to d1. Sir here a2x plus b2y equal to d2. ನೋಡಿ ಸರ್ ಇಲ್ಲಿ ಮೈನಸ್ ಇದೆ ಸರ್. ವಾಟ್ ಯು ಡು ದಟ್ ಮೈನಸ್ ಆಲ್ಸೋ ಕನ್ಸಿಡರೇಷನ್ ಮಾಡಿ ಮುಂದೆ ಹೋಗ್ಬೇಕು ಅಷ್ಟೇ. ಓಕೆನಾ? ಫಸ್ಟ್ ಡೆಲ್ಟಾ ಫೈಂಡ್ ಮಾಡೋಣ. ಡೆಲ್ಟಾ ಎಕ್ಸ್ ಮಾಡಬೇಕು, ಡೆಲ್ಟಾ ವೈ ಫೈಂಡ್ ಮಾಡಬೇಕು. ಟು ಫೈಂಡ್ ಡೆಲ್ಟಾ ವಾಟ್ ವಿ ನೀಡ್ ಟು ಡೂ a1 a2 b1 b2 ಫೈಂಡ್ ಔಟ್ ಮಾಡ್ತೀರಾ, ಯೂಸ್ ಮಾಡಬೇಕು. ಹಾಗಾದ್ರೆ ಸರ್ ವಾಟ್ ಇಸ್ ಡೆಲ್ಟಾ? ಟೆಲ್ ಮೀ ಫಾಸ್ಟ್ ಒನ್ ಬೈ ಒನ್. ಡೆಲ್ಟಾ ಮೀನ್ಸ್ a1 ಎಷ್ಟಿದೆ? 4 ಇದೆ ಸರ್. a2 3 ಇದೆ. b1 ಎಷ್ಟಿದೆ ಇಲ್ಲಿ? ಬಟ್ ಇಲ್ಲಿ ಪ್ಲಸ್ b1, ಇಲ್ಲಿ ಮೈನಸ್ ಕೊಡೋದ್ರಿಂದ ದಿಸ್ ಮೈನಸ್ ಆಲ್ಸೋ ಕನ್ಸಿಡರೇಷನ್ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಮೈನಸ್ ಆಲ್ಸೋ ವಿ ನೀಡ್ ಟು ಕನ್ಸಿಡರ್ ಹಿಯರ್ -3 ಅಂತ. ಅಂಡ್ y2 ಅಂದ್ರೆ ಓನ್ಲಿ 1y 1 ಅಷ್ಟೇ. ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 4 into 1 is 4 into 1 minus 3 into -3. ಇಲ್ಲಿ ಒಂದು ಸ್ಟೆಪ್ ಮ್ಯಾಕ್ಸ್ ಆಗುತ್ತೆ. 3 into -3 ಕರೆಕ್ಟಾ ಸರ್? 4 ones what is 4 ones? 4 minus 3 into -3 ಅಂದ್ರೆ ಎಷ್ಟು ಸರ್? -3 -9. 3 into -3 is -9 minus of minus ಏನಾಯ್ತು? minus of minus plus 9. So 4 plus 9 is 13. The value of delta is 13. Clear? Simple. Similar way, let's take delta x. X ಮಾಡಬೇಕಂದ್ರೆ ಏನು ಮಾಡ್ತೀವಿ ಇಲ್ಲಿ? 4. Here is 3. This we need to change, right? X we need to interchange with 5 7. Here is 5 7. And ಇಲ್ಲಿ ಏನು ಬರುತ್ತೆ ಸರ್? This will be remain same. -3 1y. ನೆಕ್ಸ್ಟ್ ಏನಾಯ್ತು? ಸಿಂಪ್ಲಿಫೈ ಮಾಡ್ಕೊಂಡು ಮುಂದೆ ಹೋಗೋಣ. 5 ones are 5 minus 7 into -3 means -21. ಇಲ್ಲಿ -21 ಬರುತ್ತೆ. ಇಲ್ಲಿ ಆಲ್ರೆಡಿ ಮೈನಸ್ ಇದೆ ನೋಡಿ. ಈಗ -21 ಆಯ್ತು. ಮೈನಸ್ ಆಫ್ ಮೈನಸ್ ದಟ್ ಇಸ್ ಪ್ಲಸ್ ಆಗುತ್ತೆ. ಸೊ +21 ಡೈರೆಕ್ಟ್ ಬರೀತಿದ್ದೀನಿ. 5 plus 21 is 26. Good. Next delta y. Sir, how to find delta y? First will be remain same, but second is interchanging because y no delta y we need to interchange with these two value. Adenagutte sir? Here is 5 and here is 7. Next 4 7s are what is 4 into 7? 28 minus 3 5s are 15. So what is that? 28 minus 15 is 13. So this is value of delta, delta x, delta y. What next sir ಹಾಗಾದ್ರೆ? What is the next procedure? Fast tell me. ಬೇಗ ಆನ್ಸರ್ ಹೇಳಬೇಕು. ಈಗ ನನಗೆ ಡೆಲ್ಟಾ ವ್ಯಾಲ್ಯೂ ಗೊತ್ತಿದೆ, ಡೆಲ್ಟಾ ಎಕ್ಸ್ known and delta y also known. Let's proceed with x where x equal to delta x by delta. What is delta x? 26 by 13. 26 by 13 ಅಂದ್ರೆ 13 ones are 13 twos are. Therefore I can say the value of x is 2. Similarly value of y find ಮಾಡಬೇಕು. To find value of y we know that delta y by delta ಎಷ್ಟು ಬರುತ್ತೆ ಸರ್? delta y 13 by delta is also 13. So 13 by 13 that is 1. So I can say the value of y is 1. So this is for 6 marks question. Okay na? Easy ilva? ಸಿಂಪಲ್ ಆಗಿರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಇನ್ ದಿಸ್ ವೇ ನೀವೇನಾದ್ರು ವರ್ಕೌಟ್ ಒಂದು ಕಡೆಯಿಂದ ಮಾಡಿದ್ದಲ್ಲಿ ಐ ಆಮ್ ಶೂರ್ ಡಿಯರ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಆನ್ಸರ್ ಎನಿ ಟೈಪ್ ಆಫ್ ಕ್ವಶನ್. ಸಿಮಿಲರ್ ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ. ಟು ಸಾಲ್ವ್ ಎಕ್ಸ್ ಅಂಡ್ ಓನ್ಲಿ ಎಕ್ಸ್ ಕೇಳಿದ್ರೆ ಏನು ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಒಂದು ವೇಳೆ ಎಕ್ಸ್ ಮಾತ್ರ ಕೇಳ್ತಾನೆ, ಏನು ಮಾಡಿದೆ? ಇದನ್ನು ಸಾಲ್ವ್ ಮಾಡಬೇಡ, ಬೇಡ, ಇದು ಬೇಡ, ಮುಗೀತು ಅಷ್ಟೇ. ಎಕ್ಸ್ ಡೆಲ್ಟಾ ಎಕ್ಸ್ ಮಾಡಿ ಇಷ್ಟು ಮಾಡಿದ್ರು ಮುಗೀತು. ಯೂಸಲಿ ಕೇಳ್ಬೋದು. ಇಲ್ಲ ವೈ ಮಾತ್ರ ಕೇಳಿದ್ರೆ ಡೆಲ್ಟಾ ಫೈಂಡ್ ಮಾಡ್ಕೊ, ಡೆಲ್ಟಾ ವೈ ಫೈಂಡ್ ಮಾಡ್ಕೊ, ಇದಿಷ್ಟು ಮಾಡಿ ಮುಗೀತು ಓವರ್.
ಎರಡು ಕೇಳಿದ್ದಾನೆ, ಸೊ ಎಕ್ಸ್ ಮತ್ತು ವೈ ಎರಡೂ ಫೈಂಡ್ ಮಾಡಬೇಕು. ಅವಾಗ ಇಫ್ ಯು ವಾಂಟ್ ಟು ಫೈಂಡ್ ಎಕ್ಸ್ ವ್ಯಾಲ್ಯೂ ಅಂಡ್ ವೈ ವ್ಯಾಲ್ಯೂ ಮೀನ್ಸ್ ಡೆಲ್ಟಾ ಎಕ್ಸ್ ಅಂಡ್ ಡೆಲ್ಟಾ ವೈ ಎವ್ರಿಥಿಂಗ್ಸ್ ವಿ ನೀಡ್ ಟು ಫೈಂಡ್. ಸೊ ದಿಸ್ ವೇ ಡಿಯರ್ ಸ್ಟೂಡೆಂಟ್ಸ್ ವಿ ಕ್ಯಾನ್ ಸಾಲ್ವ್ ಕ್ರಾಮರ್ಸ್ ರೂಲ್. ಸೊ ಅಂದ್ರೆ ಕ್ರಾಮರ್ಸ್ ರೂಲ್ನ ಯೂಸ್ ಮಾಡಿ ಅಥವಾ ಡಿಟರ್ಮಿನೆಂಟ್ಸ್ ಮೆಥಡ್ನ ಯೂಸ್ ಮಾಡಿ ಲೀನಿಯರ್ ಇಕ್ವೇಷನ್ ಸಾಲ್ವ್ ಮಾಡ್ತೀವಿ ಅಂತ ಅಂದ್ರೆ ದಿಸ್ ಇಸ್ ದ ವೇ. ವಾಟ್ ಇಸ್ ಲೀನಿಯರ್ ಇಕ್ವೇಷನ್? ದೀಸ್ ಆರ್ ದ ಟೈಪ್ ಆಫ್ ಇಕ್ವೇಷನ್ ಆರ್ ಗೋಯಿಂಗ್ ಟು ಕಾಲ್ಡ್ ಆಸ್ ಲೀನಿಯರ್ ಇಕ್ವೇಷನ್. ಮಾಡ್ಬೋದಲ್ಲ ರಜಾ? ಸ್ವಲ್ಪ ವರ್ಕೌಟ್ ಮಾಡೋ. ಆಲ್ಮೋಸ್ಟ್ ನಿಮಗೆ ಒನ್ ಅಲ್ವಾ, ಇಲ್ಲೊಂದು ಕ್ವಶನ್ ಸ್ಟ್ರಕ್ಚರ್ ಹೇಳಿದೆ, ಯಾವ ತರ ಪ್ರೊಸೀಜರ್ ಹೇಳಿದೀನಿ. ಕ್ವಶನ್ ನಂಬರ್ 1 2 3 4 4 ಕ್ವಶನ್ ಸಾಲ್ವ್ ಮಾಡಿದೆ. 4 ಕ್ವಶನ್ ವರ್ಕೌಟ್ ಮಾಡೋ, 6 ಮಾರ್ಕ್ಸ್ ಪಾಕೆಟ್ ಅಲ್ಲಿ. ಅದಕ್ಕಿಂತ ಮುಂಚೆ ನಾನು ಕ್ರಾಮರ್ಸ್ ರೂಲ್ ಹೇಳ್ಕೊಟ್ಟಿದ್ದೀನಿ, ವರ್ಕೌಟ್ ಮಾಡು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವೆರಿ ಇಂಪಾರ್ಟೆಂಟ್ ಆಗಿ ನೆಕ್ಸ್ಟ್ ಟಾಪಿಕ್ ಮೈನರ್, ಕೋಫ್ಯಾಕ್ಟರ್, ಇನ್ವರ್ಸ್ ಅಂಡ್ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಅದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ. ಅಂಡ್ ಇನ್ನೊಂದು ಟಾಪಿಕ್ ಬಂದ್ಬಿಟ್ಟು ನಿಮಗೆ ಒನ್ ಮೋರ್ ಟಾಪಿಕ್ ಇದೆ, ದಟ್ ಇಸ್ ದ ಲಾಸ್ಟ್ ಟಾಪಿಕ್ ವಿಚ್ ಈಸ್ ವಿ ಆರ್ ಗೋಯಿಂಗ್ ಟು ಕಾಲ್ಡ್ ಆಸ್ ಎ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಅಂಡ್ ಐಗನ್ ವ್ಯಾಲ್ಯೂಸ್ ಅಂತ ಬರುತ್ತೆ. ಆ ಒಂದು ಟಾಪಿಕ್ ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಕೈಂಡ್ಲಿ ವಾಚ್ ದಿಸ್ ವಿಡಿಯೋ ಒನ್ಸ್ ಅಗೇನ್ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್.